ಶಾಸಕನಾದ ಮೇಲೆ ವಿನಯ್ ಕುಮಾರ್ ಸೊರಕೆ ಅವರು ಪ್ರತಿಯೊಂದಕ್ಕೂ ನಮ್ಮ ಹಿರಿಯ ನಾಯಕರಿಗೆ ನಾನು ಹೇಳ್ತಾನೆ ಇದ್ದೆ. ಅವ್ರು ಹೇಳ್ತಿದ್ರು ನೀವು ಅದನ್ನು ಬಲವಾಗಿ ವಿರೋಧಿಸಬೇಕು ಅನ್ನೋ ಮಾತನ್ನು ಹೇಳಿದ್ರು. ನೀವು ಮೊನ್ನೆ ನಾನು ಕೆಲವು ಉದಾಹರಣೆ ಕೊಡ್ತೇನೆ ನಿಮಗೆ. ಮೊನ್ನೆ ಕಡಲ ಬರ್ಬ ಅಂತೇಳಿ ಸುಮಾರು 2 ಲಕ್ಷ ಜನ ಅದನ್ನು ವೀಕ್ಷಣೆ ಮಾಡಿದ್ದಾರೆ. ಅಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮಶತಮಾನೋತ್ಸವ ಮಾಡಬೇಕು ಅಂತೇಳಿ ನಮಗೆ ರಾಜ್ಯದಿಂದ ಸೂಚನೆ ಬಂತು. ನಾವೆಲ್ಲ ನಮ್ಮ ವಿರೋಧ ಪಕ್ಷ ನಾಯಕರು, ಮೇಲ್ಮನೆ ವಿರೋಧ ಪಕ್ಷ ನಾಯಕರು, ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲರೂ ಬರ್ತಾರೆ. ಸುನೀಲ್ ಕುಮಾರ್ ಎಲ್ಲ ನಮ್ಮ 2 ಜಿಲ್ಲೆಯ ಶಾಸಕರು ಬಂದಿದ್ದಾರೆ, 2 ಜಿಲ್ಲೆಯ ಸಂಸದರು ಬಂದಿದ್ದಾರೆ ಕೂಡ. ಅಲ್ಲಿ ಸಮಾನ ಪಕ್ಷದ ಕಾರ್ಯಕ್ರಮನ ಬಾವುಟ ಹಾಕ್ತಕ್ಕಂಥ ಇವ್ರದ್ದು ಒತ್ತಡ ಬರಲಿ ಶುರುವಾಯಿತು, ಬಾವುಟ ತೆಗಿಸಬೇಕು ಅಂತೇಳಿ. ನಾನು ಯಾವುದೇ ಕಾರಣಕ್ಕೂ ತೆಗಿಸ್ಲಿಕ್ಕೆ ಆಗೋದಿಲ್ಲ, ಬೇಕಾದ್ರೆ ರಕ್ತಪಾತ ಆಗಲಿ ಆಗೋದಿಲ್ಲ ಅಂತ ಹೇಳಿದೆ ನಾವು. ಕೊನೆಗೆ ಅಲ್ಲಿ ಟೂರಿಸಂ ಇಲಾಖೆಯಿಂದ ನಮಗೆ ಫೋನ್ ಬರ್ತದೆ, ಇಲ್ಲ ಅದನ್ನು ಜಾಗ ಕ್ಯಾನ್ಸಲ್ ಮಾಡಬೇಕೆಂದು ವಿನಯ್ ಕುಮಾರ್ ಸೊರಕೆ ಅವರು ಹೇಳ್ತಾ ಇದ್ದಾರೆ, ನಮಗೆ ತುಂಬ ಒತ್ತಡ ಇದೆ ಅಂತೇಳಿ. ನಾನು ಹೇಳಿದೆ ಆಗೋದಿಲ್ಲ, ಅದು ಎಲ್ರಿಗೂ ಸಾರ್ವಜನಿಕ ಸಭೆ ಸಮಾರಂಭ ನಡೀತಕ್ಕಂಥ ಜಾಗ, ಯಾವ ಮಟ್ಟಕ್ಕೂ ಆಗೋದಿಲ್ಲ ಅಂತೇಳಿ ಹೇಳಿ. ಅಂದರೆ ಒಂದು ವಾರದಲ್ಲಿ ಸಿಕ್ಕಾಪಟ್ಟೆ ಮಲಗಲಿ ಬಿಡಲಿಲ್ಲ. ಅಂದರೆ ಅಧಿಕಾರಿಗಳ ಮೇಲೆ ಒತ್ತಡ ತರುವಂಥದ್ದು, ತಂದು ಪ್ರತಿಯೊಂದು ಕೆಲಸಕ್ಕೆ ಭಂಗ ತರುವಂಥದ್ದು. ಮೊನ್ನೆ 1 ತಿಂಗಳಿಂದ ಅಂಜಾರಿನಲ್ಲಿ ಒಂದು ಕಾರ್ಮಿಕ ಭವನ ಆಗ್ತಿತ್ತು, 5 ಕೋಟಿ ರೂಪಾಯಿ ಅನುದಾನ. ನಾನು ಸಂತೋಷ್ ಲಾಡ್ ಅವರಿಗೆ ಹೋಗಿ ಕೇಳ್ತೇನೆ, ಕೇಳಿ ಈ ಥರ ನೀವು ಗುದ್ದಲಿ ಪೂಜೆ ಬರಬೇಕು, ಒಂದು ಒಳ್ಳೆಯ ಒಂದು ಅನುದಾನ ಕೊಟ್ಟಿದ್ದೀರಿ ನೀವು ಅದು. ಅವ್ರೇನು ಹೇಳಿದರು, ಬೇಡ ನಾನು ಉದ್ಘಾಟನೆ ಬರ್ತೀನಿ, ಅದು ಗುದ್ದಲಿ ಪೂಜೆ ನೀವು ಮಾಡಿ ಅಂತೇಳಿ. KDP ಸಭೆಯಲ್ಲಿ ನಾನು ಸನ್ಮಾನ್ಯ ಮಂತ್ರಿಗಳ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರ ಗಮನಕ್ಕೆ ತರ್ತೇನೆ. ಅವರು ಇಲ್ಲ ಅಣ್ಣ ನೀವು ಅದನ್ನು ಗುದ್ದಲಿ ಪೂಜೆ ಮಾಡಿ ಅಂತೇಳಿ. ಅಷ್ಟಕ್ಕೆ ಒಂದು 8-10 ಬ್ಯಾನರೆಲ್ಲ ಅವರು ಕಾಂಟ್ರಾಕ್ಟರ್ ಬೆಂಗಳೂರು ಮಾಡ್ತಾ ಇದ್ದಾರೆ, ಅವರ ಬ್ಯಾನರೆಲ್ಲ ಹಾಕಿದ್ದಾರೆ. ಮೊದಲನೇ ರಾತ್ರಿ ಮೇಡಮ್ ಫೋನ್ ಮಾಡ್ತಾರೆ, ಸೊರಕೆ ಅವರು ಸಿಕ್ಕಾಪಟ್ಟೆ ನನಗೆ ಒತ್ತಡ ಇದೆ, ಹಾಗಾಗಿ ಅದನ್ನು ಕ್ಯಾನ್ಸಲ್ ಮಾಡಿ ಅಂತ ಹೇಳಿದರು. ನಾನು ಅಲ್ಲಿಗೆ ಸುಮ್ಮನೆ ಆಯಿತು, ಜಿಲ್ಲಾ ಉಸ್ತುವಾರಿ ಸಚಿವರು ಅಂತೇಳಿ. ಅನಂತರದಲ್ಲಿ ಮೊನ್ನೆ 3 ಅಂಗನವಾಡಿ ಕೇಂದ್ರ ಉದ್ಘಾಟನೆ ಆಗಬೇಕಾಯಿತು. ಮಕ್ಕಳು ಎಲ್ಲೂರಲ್ಲಿ ಮಕ್ಕಳು ಬಿಸಿಲಲ್ಲಿ ಕೂತ್ಕೊಂಡು ಅಲ್ಲಿ ಇದು ಮಾಡ್ತಾರೆ. ಅಲ್ಲಿ ಮೊದಲನೇ ಅವರೇ ಹೇಳಿದರು, ಶಾಸಕರ ಕಡೆ ಮಾಡಿಸಿದ ಅಧಿಕಾರಿಗಳು ಹೇಳಿದ್ದಾರೆ. ಇನ್ವಿಟೇಷನ್ ಪ್ರಿಂಟ್ ಆಗಿದೆ, ನನ್ನ ಮನೆ ಬಂದು ಹೇಳಿದ್ದಾರೆ. ಅಧಿಕಾರಿಗಳು ಹೇಳಿದ ಮೇಲೆ ಮೊದಲನೇ ರಾತ್ರಿ ಅವರು ಅಧಿಕಾರಿಗೆ ಫೋನ್ ಮಾಡ್ತಾರೆ, ಮೇಡಮ್ ಹೇಳಿದರು ಅದನ್ನು ಮುಂದೆ ಹಾಕಬೇಕಂತೇಳಿ. ನಾನು ಕೊನೆ ಮೇಡಮ್ಗೆ ಹೇಳ್ತೇನೆ, ಈ ಥರ ಬಿಸಿಲಲ್ಲಿ ಮಕ್ಕಳು ಕೂತ್ಕೊಳ್ತಾರೆ, ದಯವಿಟ್ಟು ಅದನ್ನು ಆ ಥರ ಮಾಡಿಬಿಡಿ, ನನಗೂ ಅವಮಾನ ಆಗ್ತದೆ, ಊರು ತುಂಬ ಬ್ಯಾನರ್ ಹಾಕಿದ್ದಾರೆ ಅಂತೇಳಿ. ಕೊನೆಗೆ ಅವ್ರು ಬರಲಿಲ್ಲ, ಆಗಲಿಲ್ಲ, ಇವತ್ತು ಆಗಲಿಲ್ಲ ಅದು. ಅನಂತರದಲ್ಲಿ ಕಮಲ ಮಾಡಬೇಕು ಅಂತೇಳಿ ಊರವರೆಲ್ಲ ಬರ್ತಾರೆ. ನನಗೆ ಕಮಲದ ABCD ಏನು ಗೊತ್ತಿಲ್ಲ, ಊರವರೆಲ್ಲ ಬರ್ತಾರೆ. ಬಂದಾಗ ನಾನು DC ಒಂದು ಮನವಿ ಮಾಡ್ತೀನಿ, ಇದೊಂದು ಊರವ್ರ ಒಂದು ಒತ್ತಾಸೆ ಇದೆ, ಅವರ ಆಶಯ ಇದೆ, ಹಾಗಾಗಿ ಈ ಕಡ್ಪಾಡಿ ಬಿಟ್ಟರೆ ಈ ಭಾಗದಲ್ಲಿ ಮತ್ತು ಕಮಲ ಇಲ್ಲ ಅನ್ನೋ ಮಾತನ್ನು ಹೇಳಿದಾಗ ಅಲ್ಲಿ ಅವರು 6 ತಿಂಗಳು ಪ್ರೊಸೆಸ್ ಇತ್ತು. 6 ತಿಂಗಳು ಪ್ರೊಸೆಸ್ ಅಲ್ಲಿ ವಿಲೇಜ್ ಅಕೌಂಟೆಂಟ್ ಹಿಡಿದು, ತಹಶೀಲ್ದಾರಿಂದ ಹಿಡಿದು, AC ಹಿಡಿದು, DC ಹಿಡಿದು, DC ಅದನ್ನು RTC ನಮ್ಮ ಕಮಲ ಅಂತೇಳಿ ಮಾಡ್ತಾರೆ. ಆಮೇಲೆ ಒಂದು ಕಮಲ ಸಮಿತಿ ಅಂತ ಮಾಡಬೇಕು ಅಂತ ಹೇಳಿದಾಗ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಇದೆ ನಮ್ಮ ಹತ್ರ. ಕೋಆಪರೇಟಿವ್ ರಿಜಿಸ್ಟರ್ ಅವರು ಒಂದು ರಿಜಿಸ್ಟರ್ಡ್ ಡಾಕ್ಯುಮೆಂಟ್ನ ಕೊಡ್ತಾರೆ. ಅಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಗೌರವಾಧ್ಯಕ್ಷರು, ಬಂಜಾರ ಪ್ರಕಾಶ್ ಶೆಟ್ಟರು ಗೌರವಾಧ್ಯಕ್ಷರು, ಹಾಗೆ ಶಿವಪ್ರಸಾದ್ ಹೆಗ್ಡೆ ಅವರು ಅಲ್ಲಿಯ ಇರ್ತಾರೆ. ಮತ್ತು ಊರಿನ ಗಣ್ಯರು ಮಾನ್ಯರು ಶ್ರೀಕಾಂತ್ ಭಟ್ರು ಅಂತೇಳಿ ಅವರು ಇಲ್ಲಿ ಮಣಿಪಾಲದಲ್ಲಿದ್ದಾರೆ, ಅವ್ರನ್ನ ಅದಕ್ಕೆ ಸದಸ್ಯರನ್ನ ಮಾಡಿದ್ವಿ. ಹೀಗೆ ಎಲ್ಲರನ್ನ ಸೇರಿಸ್ಕೊಂಡು ಮೊನ್ನೆ ಕೂಡ ಹೇಳಿದರೆ ಒಂದು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಒಂದು ಕಾರ್ಯಕ್ರಮ ನಡೀಬೇಕು. ಕಮಲದ ಕಾನ್ಸೆಪ್ಟ್ ಹಾಗೆ. ಅನಂತರದಲ್ಲಿ ಇವರು ಯಾವುದೇ ಕಾರಣಕ್ಕೂ ನಮ್ಮನ್ನು ಅಬ್ಜೆಕ್ಷನ್ ಮಾಡುವಾಗಿಲ್ಲ. ಕಾರ್ಕಳದ ಸುನೀಲ್ ಕುಮಾರ್ ಅವರು ಮುಂದೆ ಕೂತಿದ್ದಾರೆ. ಮೊದಲು ಗೋಪಾಲ್ ಭಂಡಾರಿ ಅವರಿದ್ದಾಗ ಅವರು ಅಧ್ಯಕ್ಷ ಆಗ್ತಿದ್ರು, ಈಗ ಸುನೀಲ್ ಕುಮಾರ್ ಅಧ್ಯಕ್ಷರಲ್ಲಿ ನಡೀತಾ ಇದೆ. ಅನಂತರದಲ್ಲಿ ಮೂಡುಬಿದಿರಿನಲ್ಲಿ ಮೊದಲು ಅಭಯ್ ಚಂದ್ರ ಜೈನ್ ಅವರು ಅದು ಅಧ್ಯಕ್ಷರಾಗಿದ್ದರು, ಈಗ ಉಮ್ಮನಾಥ್ ಕೋಟೆ ಅಧ್ಯಕ್ಷರು ನಡೀತಾ ಇದೆ. ಮೊನ್ನೆ ತೆಲಂಗಾಣದಲ್ಲಿ ಉಳ್ಳಾಲದಲ್ಲಿ UT ಖಾದರ್ ಅವರ ಅಧ್ಯಕ್ಷತೆಯಲ್ಲಿ ಅದನ್ನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಎಲ್ಲರೂ ಬಂದಿದ್ದಾರೆ. ಇದು ಒಂದು ವ್ಯವಸ್ಥೆ ಇದು. ಹಾಗಾಗಿ ಪ್ರತಿಯೊಂದಕ್ಕೂ ನಾವು ಈಗ ನಮಗೆ ಬೇಸರ ಆಗಿರ್ತಕ್ಕಂಥದ್ದು, ಅಭಿವೃದ್ಧಿಗೆ ಬಂದ್ರೂ ಅನುದಾನ ಯಾವ ಮಂತ್ರಿಗಳಿಗೆ ಹೋದ್ರೂ ಕೂಡ ಇಲ್ಲ, ಅಲ್ಲಿ ನಿಮ್ಗೆ ಏನೋ ಕೊಟ್ಟರೆ ಅಲ್ಲಿ ಸೊರಕೆ ಅವ್ರು ಬೇಜಾರು ಮಾಡ್ಕೊಳ್ತಾರೆ. ಈ ಥರ ಚಿಲ್ಲರೆ ರಾಜಕಾರಣ ಮಾಡ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ ಅವರು. ಮತ್ತು ಅವ್ರಿಗೆ ಕೊಡುವಾಗ ಕೂಡ ಇವರೇನು ಸುಳ್ಳು ಹೇಳಿದ್ದಾರೆ. ಅವರು ಕೊಡುವಾಗ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ, DC ಅವರು ಆರ್ಡರ್ ಮಾಡುವಾಗ ಅದು ನೋಡಿ, ಪ್ರಸ್ತಾವಿತ ಜಮೀನು ಸರ್ಕಾರಿ ಅನಾಧೀನ ಜಮೀನಾಗಿದ್ದು ಪರಂಬೋಕು, ಕುಮ್ಕಿ, ಗೋಮಾಳ, DC ಮನ್ನಾ ಜಮೀನಾಗಿರುವುದಿಲ್ಲ. ಪ್ರಸ್ತಾವಿತ ಜಮೀನಿನ ಬಗ್ಗೆ ಯಾವುದೇ ನ್ಯಾಯಾಲಯದಲ್ಲಿ ಪ್ರಕರಣಗಳು ದಾಖಲಾಗಿ ಕಂಡುಬರುವುದಿಲ್ಲ. CRZ ವ್ಯಾಪ್ತಿಯಲ್ಲಿ ಬರುವುದಿಲ್ಲ. ಪ್ರಸ್ತಾವಿತ ಜಮೀನಿಗೆ ಸಂಬಂಧಿಸಿದಂತೆ ನಮ್ಮನ್ನೇ 50, 53, 57 ಹಾಗೂ ಕಲಂ 94C, 94C ಅಡಿ ಅರ್ಜಿ ಸಲ್ಲಿಸಲು ಕಂಡುಬರುವುದಿಲ್ಲ. ಡೀಮ್ಡ್ ಫಾರೆಸ್ಟ್ ಪಟ್ಟಿಯಲ್ಲಿ ದಾಖಲು ಇರುವುದಿಲ್ಲ. ಯಾವುದೇ ರೀತಿಯ ಮರಮಟ್ಟುಗಳು ಇರುವುದಿಲ್ಲ. ಗ್ರಾಮದಲ್ಲಿ ಸಾರ್ವಜನಿಕ ಪ್ರಕಟಣೆ ಹೊರಡಿಸಿದ್ದು ನಿಗದಿತ ಅವಧಿಯಲ್ಲಿ ಯಾವುದೇ ಆಕ್ಷೇಪಣೆ ಸ್ವೀಕೃತವಾಗಿರುವುದಿಲ್ಲ.
ಉಡುಪಿ ತಾಲೂಕು 80 ಬಡಗುಬೆಟ್ಟು ಗ್ರಾಮದ ಸರ್ವೆ ನಂಬರ್ 11/1ರಲ್ಲಿ 6.3 ಎಕರೆ ಜಮೀನನ್ನು ಗ್ರಾಮೀಣ ಕ್ರೀಡೆಯಾದ ಕಮಲದ ಉದ್ದೇಶಕ್ಕೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹೆಸರಿನಲ್ಲಿ ಕಾಯ್ದಿರಿಸುವ ಬಗ್ಗೆ ಶಿಫಾರಸು ಮಾಡಿ ಪ್ರಸ್ತಾವನೆ ಸಹಾಯಕ ಕಮಿಷನರ್ ಕುಂದಾಪುರ ಸಲ್ಲಿಸುತ್ತಾರೆ. ಆದ್ದರಿಂದ ಇದು ಇಷ್ಟೆಲ್ಲ ಅವರು 6 ತಿಂಗಳವರೆಗೆ ಇದೆಲ್ಲ ಪರಿಶೀಲನೆ ಮಾಡಿ, ಇಷ್ಟೆಲ್ಲ ಅಧಿಕಾರಿಗಳು ಪರಿಶೀಲನೆ ಮಾಡಿ ಕೊನೆಗೆ ನಮಗೆ ಹ್ಯಾಂಡ್ ಓವರ್ ಮಾಡಿರ್ತಕ್ಕಂಥದ್ದು. ಆಮೇಲೆ ಕಾನೂನುಬದ್ಧವಾಗಿ ಕಮಲ ಸಮಿತಿ ರಚನೆ ಆಗಿದೆ, ಅಲ್ಲಿ ಏನೂ ವೈಲೇಷನ್ ಆಗಿಲ್ಲ. ಶಾಸಕರು ಅಲ್ಲಿ ಅಧ್ಯಕ್ಷರಾಗಿರ್ತಾರೆ, ಆಮೇಲೆ ಊರಿನ ಗಣ್ಯರು ಮಾನ್ಯರು ಸೇರಿಕೊಂಡು ಅಲ್ಲಿ ಇದಾಗಿರ್ತಾರೆ. ಮೊನ್ನೆ ಒಂದು 250 ಜನ ಇದ್ದರು, ಎಲ್ಲ ಪಕ್ಷದವರು ಅಲ್ಲಿದ್ದರು. ಕಾಂಗ್ರೆಸ್ನ ಮುಖಂಡರು ಬಂದಿದ್ದರು, ಕಾಂಗ್ರೆಸ್ನ ಎಲ್ಲ ಮುಖಂಡರು ಅಲ್ಲಿದ್ದರು. ವೇದಿಕೆ ಮೇಲೆ ಕೂಡ ನಾವು ಯಾವುದು ಇದು ಮಾಡಲಿಲ್ಲ. ಕಮಲ ನಡೆಯುವಂಥ ಹಾಗೆ ನಿನ್ನೆ ನನ್ನ ಕ್ಷೇತ್ರದಲ್ಲಿ ಯರಮಳಲ್ಲಿ ಕಂಬಳ ಇತ್ತು, ಮೊನ್ನೆ ಅಡ್ವೇನಲ್ಲಿ ಕಂಬಳ ಇತ್ತು. ನಾನೇ ಫೋನ್ ಮಾಡಿ ಹೇಳಿದ್ದೀನಿ, ಮೇಡಮ್ DC ಮೇಡಮ್ಗೆ ಹೇಳಿದ್ದೀನಿ, ಇವರು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹೇಳಿದ್ದೀನಿ. ನಾನು ಕಂಬಳ ಉದ್ಘಾಟನೆ ನೀವು ಬರಬೇಕು ಮೇಡಮ್, ಖಂಡಿತ ನಾನೇ ಬರ್ತೇನೆ ಅಂತ ಹೇಳಿದ್ದೀನಿ. ಅನಂತರದಲ್ಲಿ DK ಶಿವಕುಮಾರ್ ಅವ್ರ ಮನೆಗೆ ನಾನು ಮೊನ್ನೆ ಹೋಗಿದ್ದೆ. ಹೋದಾಗ ಸರ್ ಈ ಥರ ನನ್ನೊಂದು ಆಸೆ ಇದೆ, ಏಪ್ರಿಲ್ 25 ಕಂಬಳ ನಡೀಬೇಕು ಅಂತ ಒಂದು ಆಸೆ ಇದೆ, ಹಾಗಾಗಿ ನೀವು ಆ ಕಾರ್ಯಕ್ರಮ ಬರಬೇಕಲ್ಲ, ನಾನು ನೋಡಬೇಕಪ್ಪ, ಖಂಡಿತ ಬರ್ತೇನೆ ಅಂತ ವಾಗ್ದಾನ ಮಾಡಿದ್ದಾರೆ. ನಾವು ಎಲ್ಲಿ ಅದನ್ನು ಪಕ್ಷಪಾತ ಮಾಡಿದ್ವಿ? ಯಾರು ಎಲ್ಲಿ ನಾವು ಇದನ್ನು BJP ಪಕ್ಷದ ಇದಂತ ಮಾಡಿದ್ವಿ ನಾವು? ಈಗ ಕಾಪು ಕ್ಷೇತ್ರದಲ್ಲಿ ಏನು ಮಾಡಲಿಕ್ಕೆ ಹೊರಟ್ರು ಈ ಥರ ತೊಂದರೆ ಮಾಡ್ತಾರೆ. ಅದನ್ನು ನಮ್ಮ ಹಿರಿಯರಿಗೆಲ್ಲ ನಾನು ಹೇಳಿದ್ದೀನಿ. ಹಾಗಾಗಿ ತುಂಬ ನೋವಿನಿಂದ ನಾವೆಲ್ಲ ಒಂದು ಆಶೆ ಇಟ್ಕೊಂಡು ಈ ರಾಜಕಾರಣಕ್ಕೆ ಬಂದಂಥವ್ರು. ಈ ನಿಟ್ಟಿನಲ್ಲಿ ಇವತ್ತು ನಿನ್ನೆ ಏಕಾಏಕಿ ಬಂದು 144 ಸೆಕ್ಷನ್ ಹಾಕ್ತೀವಿ, ನಿಮ್ಮನ್ನು ಅರೆಸ್ಟ್ ಮಾಡ್ತೀವಿ, ನಿಮ್ಮಲ್ಲಿ ಸೆಕ್ಷನ್ ಹಾಕ್ತೀವಿ, ನಿನ್ನೆ 37 ಜನರ ಮತ್ತು ಇತರರ ಅಂತೇಳಿ ಇದು ಮಾಡಿದ್ದಾರೆ. ಕಾನೂನಲ್ಲಿ ನಾವು ಹೆದರುವುದಿಲ್ಲ. ಆಮೇಲೆ ಕಾನೂನು ಪ್ರಕಾರ ಅದಕ್ಕೇನು ಯಾವ ರೀತಿ ಉತ್ತರ ಕೊಡ್ತೇವೆ ನಾವು. ಆದರೆ ಎಷ್ಟು ದಿವಸ ಸಹಿಸೋಣ ಇದನ್ನಲ್ಲ, ಯಾರ ಮುಂದೆ ಹೇಳ್ಬೇಕಿದ್ನಲ್ಲ. ಒಂದೇನು ಅನುದಾನ ಇಲ್ಲ. ಕರಾವಳಿ ಅಂದರೆ ಒಂಥರ ಪಕ್ಷಭೇದ ಮಾಡ್ತಾರೆ, ಓಪನ್ ಆಗಿ ಹೇಳ್ತಾರೆ ನಿಮ್ಗೆ ಯಾಕ್ರಿ ಕೊಡಬೇಕು. 5 ಜನ ಅಲ್ಲಿ BJP ಶಾಸಕರಿದ್ದಾರೆ. MP ಅವ್ರನ್ನ 2,65,000 ಓಟ್ ನೀವು ಸೋಲಿಸಿದ್ದೀರಿ ಅನ್ನೊಂದು ಮಾತನ್ನು ಅಲ್ಲಿ ಹೋದಾಗ ಅವರು ಮಂತ್ರಿಗಳು ಹೇಳ್ತಾರೆ ನಮಗೆ. ಮನತಾಯಿ ಧೋರಣೆ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಮುಂದಿನ ದಿನಗಳಲ್ಲಿ ಏನೇ ಆಗಲಿ ಖಂಡಿತ ಹೋರಾಟವನ್ನು ಮಾಡ್ತೀವಿ. ಏನಾದರೂ ಇದು ಮಾಡಲಿಕ್ಕೆ ಹೋದರೆ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲಿ ಬರ್ತಾರೋ ಅಲ್ಲಿ ಕಪ್ಪು ಬಾವುಟ ಪ್ರದರ್ಶನ ಮಾಡ್ತೀವಿ. ಇಷ್ಟವರೆಗೆ ನಾವು ಸಹಕಾರ ಕೊಟ್ಟಿದ್ದೀವಿ 2.5 ವರ್ಷ. 5 ಜನ ಶಾಸಕರ ಪರವಾಗಿ ನಾನು ಇದು ಮಾತಾಡ್ತಿದ್ದೀನಿ. ಈ ತೊಂದರೆಯನ್ನು ಇನ್ನು ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಮತ್ತು ವಿನಯ್ ಕುಮಾರ್ ಸೊರಕೆ ಅವರು ಈ ಸಣ್ಣ ತಂದ ರಾಜಕೀಯವನ್ನು ಅವರು ಮನಸ್ಸು ಗೆಲ್ಲಿ. ಈಗ ನಾಳೆ ಅವ್ರು ಶಾಸಕ ಆದರೆ ಅವರೇ ಅಧ್ಯಕ್ಷರಾಗ್ತಾರೆ. ಇದಕ್ಕೆ ಅವ್ರು ಅವರು ಗೆದ್ದು ಬರಲಿ, ಮಾಡಲಿ, ಐ ಡೋಂಟ್ ಹ್ಯಾವ್ ಎನಿ ಅಬ್ಜೆಕ್ಷನ್. ಆದರೆ ಈ ಥರದ ಚಿಲ್ಲರೆ ರಾಜಕಾರಣ, ಸಣ್ಣತನ ರಾಜಕಾರಣ ಮಾತ್ರ ಯಾವುದೇ ಕಾರಣಕ್ಕೂ ಅದನ್ನು ಸಹಿಸಲಿಕ್ಕೆ ಆಗುವುದಿಲ್ಲ. ಅದು ಕೂಡ ಇವರು ಒತ್ತಡ, ಅವರು ಅರಣ್ಯ ಇಲಾಖೆಯವರು ಇವರು ಒತ್ತಡ. ಅಲ್ಲಿ ಯಾವುದೇ ಮರ ಇಲ್ಲ. 6.5 ಎಕರೆ ಜಾಗ ನಮಗೆ ಅಲ್ಲಿ ಅವರು ಹ್ಯಾಂಡ್ ಓವರ್ ಮಾಡಿದ ಮೇಲೆ ಅದು ಯಾವುದಕ್ಕೆ, ಯಾವ ಪರ್ಪಸ್ ಯೂಸ್ ಮಾಡಬೇಕು ನಾವು? ಇಲ್ಲ 6.5 ಎಕರೆ ಮಾತ್ರ, 6.5 ಎಕರೆ ನಾವು ಮುಟ್ಟಿರುವಂಥದ್ದು. ಅಲ್ಲಿ ನಮಗೆ ಗಡಿ ಗುರುತು ಮಾಡಿ ಕೊಟ್ಟಿದ್ದಾರೆ ಸರ್ವೆ ಇಲಾಖೆಯವರು. ಎಲ್ಲ ಸುಳ್ಳು ಮಾಹಿತಿ ಕೊಡ್ತಾರೆ. ನೀವು ಬಂದು ನೋಡ್ಬೋದಲ್ಲ, ಅಗತ್ಯ ಇಲ್ಲ ನಮಗೆ. 6.5 ಎಕರೆ ಸಾಕು ನಮಗೆ. ನೋಡಿ, ಕಂಬಳ ಸಮಿತಿ ಒಂದು ಹೇಳ್ತೇನೆ, ಎಲ್ಲೂ ಕಂಬಳ ಸಮಿತಿಗೆ ಹ್ಯಾಂಡ್ ಓವರ್ ಮಾಡೋದಿಲ್ಲ. ಕಂಬಳ ಸಮಿತಿಯಿಂದ ಅದು ನಿರ್ವಹಣೆ ಮಾಡ್ತದೆ. ಆಮೇಲೆ ನಿಮ್ಗೆ ಒಂದು ಹೇಳ್ತೇನೆ, ಇಷ್ಟುವರೆಗೆ ನಾವು 60 ಲಕ್ಷ ರೂಪಾಯಿ ನಾವು ಖರ್ಚು ಮಾಡಿದ್ದಿಲ್ಲ. ಕಂಬಳ ಸಮಿತಿಗೆ ಯಾವ ಜಾಗವನ್ನು ಕೂಡ ಕೊಡೋದಿಲ್ಲ. ಈಗ ಮಿಯಾರ್ ಕಂಬಳ ಇದೆ. ಮಿಯಾರ್ ಕಂಬಳ ತಾಲೂಕ್ ಪಂಚಾಯಿತಿಯ